ಕರ್ತನಾದ ಯೇಸುವಿಗೆ ಮಹಿಮೆ. ಈ ಒಂದು ಒಳ್ಳೆಯ ಸಮಯದಲ್ಲಿ ಈ ದಿನವನ್ನು ನಾವು ವಿಶೇಷವಾಗಿ ಒಂದು ದೇವರ ಅಧ್ಯಾಯದಲ್ಲಿ ಕೆಲವೊಂದು ವಚನ ನಾವು ಧ್ಯಾನಿಸಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ ಮತ್ತು 8ನೇ ವಾಕ್ಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಶುದ್ಧ ಹೃದಯ ದೇವರನ್ನು ನೋಡುವುದು ಎಂಬುದಾಗಿ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವ ಮಾತು ಆಗಿದೆ. ಇದಕ್ಕಾಗಿ ದೇವರನ್ನು ನೋಡುವಂಥ ಒಂದು ಆಸೆ ನಮ್ಮೆಲ್ಲರಿಗೆ ಇರುವಂಥದ್ದು. ಇದಕ್ಕಾಗಿ ದೇವರನ್ನು ನಾವು ನೋಡಬೇಕು, ಇದು ಒಂದು ಆಸೆ ಇದ್ದದಕ್ಕಾಗಿ ದೇವರಿಗೆ ಯಾವ ರೀತಿಯಲ್ಲಿ ನಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಶುದ್ಧ ಹೃದಯವು ನಿಜವಾಗಿ ನಮ್ಮನ್ನು ದೇವರನ್ನು ನೋಡುವಂತೆ ಮಾಡುವಂಥದ್ದು. ಇದಕ್ಕಾಗಿ ದೇವರನ್ನು ನೋಡಬೇಕಾದರೆ ಶುದ್ಧ ಹೃದಯ ಮಾಡಿಕೊಳ್ಳುವ ಗರಜೆ ಇದೆ, ಅವಶ್ಯಕತೆ ಇದೆ. ಇದಕ್ಕಾಗಿ ಶುದ್ಧ ಹೃದಯ ಮಾಡಿಕೊಳ್ಳುವುದು ಅಂದರೆ ದೇವರ ವಾಕ್ಯ ಹೇಳುವ ಹಾಗೆ ನಾವು ದೇವರಿಗೆ ನೋಡುವುದಕ್ಕೆ ಒಂದು ಒಳ್ಳೆಯ ವಿಷಯವಾಗಿದೆ. ಹಲ್ಲೆಲೂಯಾ. ಆಗ ನೀವು ಧನ್ಯರು ಆಗುತ್ತೀರಿ, ಅಂದರೆ ನೀವು ಆಶೀರ್ವಾದ ಹೊಂದುತ್ತೀರಿ. ಆತ್ಮಿಕ ಆಶೀರ್ವಾದ ಅಂದರೆ ಒಂದು ವಿಷಯದಲ್ಲಿ ನಾವು ಇದನ್ನು ಬಹಳ ತಿಳ್ಕೊಳ್ಳಬೇಕಾದಂಥ ಈ ಒಂದು ವಿಷಯ. ಇದಕ್ಕಾಗಿ ಈ ಆತ್ಮಿಕ ಜೀವನದ ಒಂದು ಆಶೀರ್ವಾದ ನಮಗೆ ಇದ್ದರೆ ನಾವು ಬೇರೆ ಯಾವ ಒಂದು ಶಾಪಕ್ಕೆ ಒಳಗಾಗುವುದಿಲ್ಲ. ಆತ್ಮಿಕ ಜೀವನ ನಮಗೆ ನಡೆಸಬೇಕಾಗಿದೆ. ಇದಕ್ಕಾಗಿ ಮೊದಲು ನಮ್ಮ ಹೃದಯವನ್ನು ಶುದ್ಧ ಮಾಡಿಕೊಳ್ಳುವಾಗ ನಾವು ದೇವರನ್ನು ನೋಡುವಂತೆ ಅಂದರೆ ಧನ್ಯರಾಗುತ್ತೇವೆ. ಮತ್ತು ಈ ಆಶೀರ್ವಾದವು ನಿಜವಾಗಿ ಆತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಈ ಒಂದು ಆಶೀರ್ವಾದ ಆಗಿದೆ. ಹಲ್ಲೆಲೂಯಾ. ಈ ಆತ್ಮಿಕ ಆಶೀರ್ವಾದವೇ ಯಾವ ರೀತಿಯ ಶಾಪಗಳನ್ನು ಹೊರಗೊಳಿಸುವುದಿಲ್ಲ. ನೋಡುತ್ತೇವೆ, ಈ ಆತ್ಮಿಕವಾದ ಆಶೀರ್ವಾದವು ಯಾವುದೇ ಒಂದು ಶಾಪಕ್ಕೆ ಹೊರಗೊಡುವುದಿಲ್ಲ. ಇದಕ್ಕಾಗಿ ಈ ಆತ್ಮಿಕವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಹೃದಯವನ್ನು ಶುದ್ಧ ಮಾಡಿಕೊಳ್ಳುವ ಗರಜೆ ಇದೆ. ಇದಕ್ಕಾಗಿ ದೇವರ ವಾಕ್ಯ ಹೇಳುವ ಹಾಗೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಇದನ್ನು ಧ್ಯಾನಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಿಜವಾಗಿ ಒಬ್ಬ ಮನುಷ್ಯನು ತನ್ನ ಆತ್ಮಿಕ ಜೀವನದಲ್ಲಿ ಅವನಿಗೆ ಇರಬೇಕಾದಂಥ ಆ ಒಂದು ತಿಳುವಳಿಕೆ, ಪರಿಶುದ್ಧತೆ, ಹೃದಯದಲ್ಲಿ ಒಂದು ದೇವರಿಗೆ ಮೆಚ್ಚುಗೆ ಆಗಿರುವಂಥ ಅವನ ಹೃದಯವು ಶುದ್ಧವಾಗಿದ್ದರೆ ಅವನು ಆತ್ಮಿಕ ಆಶೀರ್ವಾದವನ್ನು ಹೊಂದುತ್ತಾನೆ. ಆ ಆತ್ಮಿಕ ಆಶೀರ್ವಾದವೇ ಎಲ್ಲ ರೀತಿಯಿಂದ ಅವನಿಗೆ ನಡೆಸಿಕೊಳ್ಳುತ್ತದೆ. ಹಲ್ಲೆಲೂಯಾ. ಏನೇನು ಬಯಸುತ್ತೇವೆ ಅದೇ ರೂಪದಲ್ಲಿ ಬೆಳೆಯುತ್ತಾ ಹೋಗುತ್ತೇವೆ. ಇದಕ್ಕಾಗಿ ನಾವು ಏನು ಬಯಸುತ್ತೇವೆ ಅದೇ ಒಂದು ರೂಪದಲ್ಲಿ ನಾವು ಬೆಳೆಯುತ್ತಾ ಹೋಗುತ್ತೇವೆ. ಇದಕ್ಕಾಗಿ ನಾವು ಏನೇನು ಬಯಸಬೇಕು ಮತ್ತು ಏನು ಬಯಸಬಾರದು ಅನ್ನುವಂಥದ್ದು ಒಬ್ಬ ಮನುಷ್ಯನು ತನ್ನ ವಿಷಯದಲ್ಲಿ ತಾನೇ ತನ್ನ ಹೃದಯಕ್ಕೆ ನೋಡಿ, ತನ್ನ ವಿಚಾರಗಳಿಗೆ ನೋಡಿ ಅವನು ತಿಳ್ಕೊಳ್ಳಬೇಕಾಗುತ್ತದೆ. ಅವನು ಏನು ಬಯಸಬೇಕು ಮತ್ತು ಏನು ಬಯಸಬಾರದು. ಯಾಕಂದರೆ ನಾವು ಏನು ಬಯಸುತ್ತೇವೆ ಅದರಂತೆ ನಡೆದುಕೊಳ್ಳುತ್ತೇವೆ, ಏನು ಬಯಸುತ್ತೇವೆ ಅದರಂತೆಯೇ ನಮಗೆ ಒಂದು ರೂಪವು ಸಿದ್ಧವಾಗುತ್ತದೆ. ಹಲ್ಲೆಲೂಯಾ. ಹಾಗೆ ಅಶುದ್ಧ ರೂಪವು ದೇವರಿಗೆ
ಅಂದರೆ ಅಶುದ್ಧ ಒಂದು ರೂಪವು ನಾವು ದೇವರಿಗೆ ನೋಡದಂತೆ ಅದು ಒಂದು ಅಡ್ಡಿಯಾಗಿದೆ ಎಂಬುದಾಗಿ ನೋಡುತ್ತೇವೆ. ಯಾಕಂದರೆ ಇದು ಒಂದು ನಮಗೆ ಅಡ್ಡಿ ಇರುವಂಥ ವಿಷಯದಲ್ಲಿ ನಾವು ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ. ಹಾಗೆ ಶುದ್ಧ ರೂಪವು ದೇವರಿಗೆ ನೋಡುವುದಕ್ಕೆ ಅನುಕೂಲವಾಗಿದೆ. ಒಂದು ಶುದ್ಧತೆ, ದೇವರ ವಚನ ಹೇಳುವ ಹಾಗೆ ಹೃದಯದ ಶುದ್ಧತೆ ದೇವರನ್ನು ನೋಡುವುದಕ್ಕೆ ಅನುಕೂಲವಾಗಿದೆ. ಹಲ್ಲೆಲೂಯಾ. ಬೆಳಕು ಬೆಳಕಿಗೆ ಕೊಡುವ ಪ್ರಕಾರ ದೇವರ ಪರಿಶುದ್ಧತೆಯಲ್ಲಿ ಇದ್ದು ದೇವರಿಗೆ ನೋಡುವುದಕ್ಕೆ ಸಾಧ್ಯ. ಹೇಗೆ ಬೆಳಕು ಬೆಳಕಿಗೆ ಕೊಡುವ ಹಾಗೆ ನಾವು ದೇವರ ಒಂದು ಪರಿಶುದ್ಧತೆಯಲ್ಲಿದ್ದು ದೇವರಿಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಇದಕ್ಕಾಗಿ ದೇವರ ವಚನದಲ್ಲಿ ಬರೆಯಲ್ಪಟ್ಟಿದೆ, ದೇವರು ಯಾವಾಗಲೂ ಮನುಷ್ಯರ ಹೃದಯವನ್ನು ನೋಡುತ್ತಾನೆ. ಇದಕ್ಕಾಗಿ ಅದನ್ನು ನಾವು ನಿರ್ಮಲವಾಗಿ ಇಟ್ಟುಕೊಳ್ಳುವುದಾದರೆ, ಶುದ್ಧವಾಗಿ ಇಟ್ಟುಕೊಳ್ಳುವುದಾದರೆ ಅದು ನಮಗೆ ಬಹಳ ಆಶೀರ್ವಾದಕರವಾಗಿದೆ. ಹಲ್ಲೆಲೂಯಾ. ಶುದ್ಧ ಅಂದರೆ ಯಾವ ದೋಷ ಭಾವನೆ ಇಲ್ಲದು ದೇವರಿಗೆ ನೋಡುವರು. ಅಂದರೆ ಶುದ್ಧ ಅನ್ನುವಂಥದ್ದು ಅದರಲ್ಲಿ ಯಾವ ಒಂದು ದೋಷ ಭಾವನೆ ಇರಬಾರದು. ಇದರ ನಿಮಿತ್ತವೇ ನಾವು ದೇವರಿಗೆ ನೋಡುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ನ್ಯಾಯವಾಗಿ ಇಲ್ಲದ ಯಾವುದೇ ವಿಷಯ ಇದ್ದರೆ ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ. ಅಂದರೆ ನ್ಯಾಯವಾಗಿ ಇಲ್ಲದಂಥ ಯಾವುದೇ ಒಂದು ವಿಷಯ ಮನುಷ್ಯನಲ್ಲಿ ಇದ್ದರೆ ಅವರು ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಹಾಗೆ ನಾವು ನೋಡುತ್ತೇವೆ ಮತ್ತಾಯನ 5ನೇ ಅಧ್ಯಾಯ ಮತ್ತು 21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 5:21 ನರಹತ್ಯ ಮಾಡಬಾರದು, ನರಹತ್ಯ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎಂಬುದಾಗಿ ಇಲ್ಲಿ ನೋಡುತ್ತೇವೆ. ಅಂದರೆ ಯಾರಾದರೂ ಕೊಲೆ ಮಾಡುವುದಾದರೆ ಅವರು ನ್ಯಾಯ ವಿಚಾರಣೆಗೆ ಒಳಗಾಗುವರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಈ ವಿಷಯದಲ್ಲಿ ಇದು ಒಂದು ನ್ಯಾಯವಾದ ವಿಷಯ ಅಲ್ಲ. ಇದಕ್ಕಾಗಿ ಇಂಥ ಅನೇಕ ವಿಷಯಗಳಿದೆ ಯಾವುದು ನ್ಯಾಯವಾಗಿ ಇಲ್ಲ. ಅವುಗಳು ಮನುಷ್ಯರಲ್ಲಿ ಇದ್ದರೆ ಅವರು ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ. ಇದಕ್ಕಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ನಾವು ದೇವರಿಗೆ ನೋಡಬೇಕಾದರೆ ನಮ್ಮ ಹೃದಯವು ಯಾವ ಒಂದು ದೋಷ ಭಾವನೆ ನಮ್ಮಲ್ಲಿ ಇರಬಾರದು. ಯಾಕಂದರೆ ಆ ದೋಷ ಭಾವನೆಗಳ ನಿಮಿತ್ತವೇ ನಾವು ದೇವರ ಜೊತೆ ಅಥವಾ ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯಾವುದೇ ಅನ್ಯಾಯ ಮನುಷ್ಯರಿಗೆ ದೇವರಿಂದ ಅಗಲಿಸುತ್ತದೆ. ಇದೇ ರೀತಿಯಾಗಿ ಯಾವುದೇ ಒಂದು ಅನ್ಯಾಯ ಇದ್ದರೂ ಅದು ಮನುಷ್ಯನನ್ನು ದೇವರಿಂದ ಅಗಲಿಸುವಂಥ ಒಂದು ಒಂದು ಕ್ರಿಯೆಯಾಗಿದೆ. ಇದಕ್ಕಾಗಿ ನಾವು ದೇವರ ಜೊತೆಯಲ್ಲಿ ಬಾಳಬೇಕಾದರೆ, ದೇವರ ಜೊತೆಯಲ್ಲಿ ಇರಬೇಕಾದರೆ ಇಂಥ ಯಾವುದೇ ಒಂದು ಅನ್ಯಾಯವಾದ ವಿಷಯ ನಡತೆಗಳು ನಮ್ಮಲ್ಲಿ ಇರಬಾರದು. ಅದು ನಮ್ಮನ್ನು ದೇವರಿಂದ ಅಗಲಿಸುತ್ತದೆ. ಈ ಕಾರಣವೇ ಮನುಷ್ಯನು ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ. ಇದೇ ಕಾರಣಕ್ಕಾಗಿ ನಾವು ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಹಲ್ಲೆಲೂಯಾ. 21ನೇ ವಚನದಲ್ಲಿ ನಾವು ಓದಿರುವ ಪ್ರಕಾರ ನರಹತ್ಯೆ ಮಾಡಬಾರದು ಎಂಬುದಾಗಿ ದೇವರ ವಚನ ಹೇಳುವ ಹಾಗೆ ಅನೇಕ ಇಂಥ ಒಂದು ಅನ್ಯಾಯವಾದ ಒಂದು ಮನುಷ್ಯರಲ್ಲಿ ಇರುವಂಥ ಒಂದು ವಿಷಯಗಳ ನಿಮಿತ್ತ ನಾವು ಮನುಷ್ಯರು ದೇವರಿಗೆ ನೋಡುವುದಕ್ಕೆ ಆಗುವುದಿಲ್ಲ. ಅವರು ಯಾರೇ ಆಗಿರಲಿ ದೇವರಿಗೆ ಶುದ್ಧ ಹೃದಯ ಇಷ್ಟ. ಇದಕ್ಕಾಗಿ ಮನುಷ್ಯರು ಯಾರೇ ಆಗಿರಲಿ ದೇವರಿಗೆ ಮೆಚ್ಚುಗೆ ಆಗಿರುವುದು ಇಷ್ಟವಾಗಿರುವುದೆಂದರೆ
ಅವರ ಶುದ್ಧವಾದ ಹೃದಯ. ಇದಕ್ಕಾಗಿ ಇಂಥ ಹೃದಯ ನಮ್ಮಲ್ಲಿರುವಾಗ ದೇವರು ನಮ್ಮನ್ನು ಇಷ್ಟಪಡುತ್ತಾನೆ ಮತ್ತು ಮೆಚ್ಚುತ್ತಾನೆ. ಇದಕ್ಕಾಗಿ ನಮ್ಮ ಹೃದಯದ ಕಡೆಗೆ ನಾವೆಲ್ಲರೂ ಲಕ್ಷ್ಯ ಕೊಡಬೇಕಾಗಿದೆ. ಹಲ್ಲೆಲೂಯ. ಈ ಕಾರಣ ದೇವರು ಅವರಿಗೆ ಕಾಣಿಸಿಕೊಳ್ಳುವರು. ಇದಕ್ಕಾಗಿ ದೇವರು ಅವರಿಗೆ ಕಾಣಿಸಿಕೊಳ್ಳುವರು. ಯಾಕಂದರೆ ದೇವರು ಯಾರ ಹೃದಯವನ್ನು ನೋಡಿ ಮೆಚ್ಚುತ್ತಾನೋ ಅವರಿಗೆ ದೇವರು ಕಾಣಿಸಿಕೊಳ್ಳುವನು. ಇದಕ್ಕಾಗಿ ಈ ಒಂದು ವಿಷಯ ಮನಸ್ಸು ಮಾಡುವುದಾದರೆ ನಮಗೆ ಅದು ನೀಡುವಂಥದ್ದು ಮತ್ತು ನಮ್ಮ ಒಂದು ಜೀವನಕ್ಕೆ ಬಹಳ ಮುಖ್ಯ ಮತ್ತು ದೇವರ ಕೃಪೆ, ದೇವರ ಒಂದು ಆಶೀರ್ವಾದಕ್ಕೆ ನಮಗೆ ಅನುಕೂಲವಾದಂಥ ಈ ದಿನದ ಒಂದು ಸಂದೇಶವಾಗಿದೆ. ಇದಕ್ಕಾಗಿ ಇದು ಬಹಳ ಒಳ್ಳೆಯ ಮಾತುಗಳಾಗಿದೆ. ನಾವು ಇದನ್ನು ತಿಳ್ಕೊಂಡರೆ ಮತ್ತು ಇದರಂತೆ ನಾವು ಇರುವುದಾದರೆ ನಿಜವಾಗಿ ದೇವರ ವಾಕ್ಯ ಹೇಳುವ ಹಾಗೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರೆಂಬುದಾಗಿ ದೇವರ ವಚನ ಹೇಳುವ ಹಾಗೆ ದೇವರು ತನ್ನ ವಚನಕ್ಕೆ ಅನುಸಾರವಾಗಿ ನಡೆಕೊಳ್ಳುವವನು ಆಗಿದ್ದಾನೆ. ಇದಕ್ಕಾಗಿ ನೋಡಿರಿ ಮತ್ತು ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.